ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಈ ವ್ಲಾಗ್ ಬಂದು ನಮ್ಮ ಅತ್ತಿಗೆ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಬಂದು ಡೇಟ್ 28 ಡಿಸೆಂಬರ್ ಅಂಡ್ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಬ್ರು ಔಟ್ ಸೈಡ್ ಹೋಗಿ ಇವಾಗ ತಾನೇ ಬಂದ್ರು. ನಿನ್ನ ಸರ್ಪ್ರೈಸ್ ಕೊಡ್ಬೇಕು ಅಂತೇಳಿ ಸಿಂಪಲ್ ಆಗಿ ಈ ತರ ಡೆಕೋರೇಷನ್ ಎಲ್ಲ ಮಾಡಿದ್ದೀನಿ. ಡೆಕೋರೇಷನ್ ಯಾವ ತರ ಇತ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಸಿಂಪಲ್ ಆಗಿ ಬೆಡ್ ಮೇಲೆನೆ ಡೆಕೋರೇಟ್ ಮಾಡಿದೆ. ಇನ್ನು ನಮ್ಮ ಅತ್ತಿಗೆ ಮದುವೆ ಆಗಿ ಬಂದಾಗಿಂದ ಯಾವುದೇ ಸೆಲೆಬ್ರೇಷನ್ ಮಾಡ್ಕೊಂಡಿರಲ್ಲ. ಯಾಕಂದ್ರೆ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ವಿ. ಜಸ್ಟ್ ಟೆಂಪಲ್ಗೆ ಹೋಗಿ ಬರೋದು, ಇಲ್ಲಾಂದ್ರೆ ಸಿಂಪಲ್ ಆಗಿ ಮನೇಲೆ ಕೇಕ್ ಕಟಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಬಟ್ ಈ ತರ ಸ್ವಲ್ಪ ಡಿಫ್ರೆಂಟ್ ಆಗಿ ಸರ್ಪ್ರೈಸ್ ಕೊಡೋಣ ಅಂತೇಳಿ ಈ ತರ ಡೆಕೋರೇಷನ್ ಎಲ್ಲ ಪ್ಲಾನ್ ಮಾಡಿದೀವಿ. ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ರು ನಮ್ಮ ಅತ್ತಿಗೆ. ಅಂಡ್ ಈ ಸಲ ನಮ್ಮ ಅಳಿಯನು ಬಂದಿದ್ದಾರಲ್ವಾ, ಅವನ ಜೊತೆನೆ ಕೇಕ್ ಕಟಿಂಗ್ ಮಾಡೋದ್ರಿಂದ ಸ್ವಲ್ಪ ನಮ್ಗೆಲ್ಲರಿಗೂ ಸ್ಪೆಷಲ್ ಅನ್ನಿಸ್ತು. ಇನ್ನು ನಮ್ಮ ಅತ್ತಿಗೆ ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದಿರಾ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ರು. ನಾನು ಪರವಾಗಿಲ್ಲ ಬಿಡಿ ಅತ್ತಿಗೆ ಅಂತೇಳಿ ಸುಮ್ಮನೆ ಆಗ್ತಾ ಇದ್ದೆ. ಇನ್ನು ಮನೆಗೆ ಎಲ್ಲಾರು ರೇಣು ಅವರು ಎಲ್ಲಾರು ಇದ್ರು. ರೇಣುನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಲು ಡೆಕೋರೇಷನ್ಗೆಲ್ಲಾನು. ತುಂಬಾ ಥ್ಯಾಂಕ್ಸ್ ಅವಳಿಗೂ. ಅಂಡ್ ಸಿಂಪಲ್ ಆಗಿ ಮಾಡೋ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಲು. ನನ್ಗೇನ್ ಗೊತ್ತಾ ಫ್ರೆಂಡ್ಸ್, ನನಗೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು. ಡೆಕೋರೇಷನ್ ಅಲ್ಲೇ ಆಗಿರ್ಬೋದು, ಏನಾದ್ರಲ್ಲೇ ಕೆಲಸದಲ್ಲೇ ಆಗಿರ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇರಬೇಕು ಅಂತ ನನಗೆ ಒಂದು ಮೈಂಡಲ್ಲಿ ಇದ್ಬಿಟ್ಟಿದೆ ಫಸ್ಟ್ ನಿಂದನೂ ಅಷ್ಟೇ. ಏನೇ ಒಂದು ಕೆಲಸ ಮಾಡಲಿ ನಾವು ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಕ್ಲೀನಾಗಿ ಮಾಡಬೇಕು ಅನ್ನೋ ಥರ ನನಗೆ ಆ ಮೈಂಡ್ ಸೆಟ್ಟಲ್ಲಿ ಇದ್ಬಿಟ್ಟಿದೆ. ಅದರಿಂದ ಸ್ವಲ್ಪ ಏನೇ ಮಾಡಲಿ ಕೆಲಸನ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಮಾಡ್ಕೊಬಿಡ್ತೀನಿ. ನನಗೆ ಇದರಲ್ಲೇ ಅಂತಲ್ಲ, ಕುಕ್ಕಿಂಗಲ್ಲೂ ಅಷ್ಟೇ. ಸ್ವಲ್ಪ ಮಕ್ಕಳಿಗೆ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಅವರು ಈಸಿಯಾಗಿ ತಿಂದ್ಬಿಟ್ಟು ಬರ್ತಾರೆ, ಇಷ್ಟಪಟ್ಟು ತಿಂದ್ಬಿಟ್ಟು ಬರ್ತಾರೆ. ನಾವು ಮನೆಯಲ್ಲಿ ಫೋರ್ಸ್ ಮಾಡ್ತೀವಿ ಅದು ತಿನ್ನು ಇದು ತಿನ್ನು ಅಂತ. ಮಕ್ಕಳಿಗೆ ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗೋದಿಲ್ಲ. ಬಟ್ ನಾನು ಅದರಿಂದನೇ ಅವ್ರಿಗೆ ಇಷ್ಟ ಆಗೋ ಥರನೇ ನಾನು ಅವ್ರಿಗೋಸ್ಕರ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಬಿಟ್ಟೆ. ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನು ಮಾಡಿ ಕೊಡ್ತಾ ಇರ್ತೀನಿ. ಆ್ಯಂಡ್ ಅದೊಂದು ಥಿಂಗ್ ನನಗೆ ತುಂಬಾ ಇಷ್ಟ ಆಯಿತು, ನನ್ನ ಲೈಫ್ ಸ್ಟೈಲ್ನಲ್ಲಿ ನಾನು ಚೇಂಜ್ ಮಾಡ್ಕೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ನಿಕ್ಕಿ ಬರ್ತ್ಡೇ ಹಾಗೆ ನಮ್ಮ ಅತ್ತಿಗೆ ಬರ್ತ್ಡೇ ಎಲ್ಲ ಆಗೋಯ್ತಲ್ಲ, ಎಲ್ಲಾದರೂ ಔಟ್ಸೈಡ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಳ್ತಾ ಇದ್ವಿ. ಅದರಿಂದ ಇವತ್ತು ಬಂದು ನಾವು ಕಬ್ಬನ್ ಪಾರ್ಕ್ಗೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ನಮ್ಮ ನಾದಿನಿ ಮಕ್ಕಳು ಎಲ್ಲರೂ ಇದ್ರಲ್ಲ, ನಮ್ಮ ಮಕ್ಕಳೆಲ್ಲರೂ ನೋಡ್ದಂಗಿರುತ್ತೆ ಅಂತೇಳಿ ಕರ್ಕೊಂಡು. ಇನ್ನು ಲಾಸ್ಟ್ ಟೈಮ್ ನನ್ನ ವ್ಲಾಗ್ ನೋಡಿರ್ಬೋದು, ಕಬ್ಬನ್ ಪಾರ್ಕ್ಗೆ ಹೋದಾಗ ಎಷ್ಟು ಜನ ಇದ್ರು ಅಂತೇಳಿ. ಈ ಸಲ ಆದ್ರೂ ಅಷ್ಟೊಂದು ಜನ ಇರಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದ್ವಿ. ಆ ವೀಕೆಂಡ್ ಅಲ್ವಾ, ತುಂಬಾ ಜನ ಏನಿರೋದಿಲ್ಲ, ಆರಾಮಾಗಿ ಎಲ್ಲ ನೋಡ್ಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡು ಬರ್ಬೋದು ಅಂತೇಳಿ ಹೋಗ್ತಾ ಇದೀವಿ. ಅಂಡ್ ನನಗೆ ಸರಿಯಾಗಿ ಮಾತಾಡೋಕ್ಕೂ ಬರ್ತಿಲ್ಲ, ಯಾಕಂದ್ರೆ ಸ್ವಲ್ಪ ಕೋಲ್ಡ್ ಆಗೋಗ್ಬಿಟ್ಟಿದೆ. ಅದರಿಂದ ಸ್ವಲ್ಪ ನಿಧಾನವಾಗಿ ಮಾತಾಡ್ತಾ ಇದ್ದೀನಿ. ನನಗೆ ಹೇಳಿಲ್ವಾ, ನಮ್ಮಮ್ಮ ಮನೆಗೆ ಹೋಗಿ ಬಂದಾಗಿಂದ ಸ್ವಲ್ಪ ನೀರು ಚೇಂಜ್ ಆಗೋಗ್ಬಿಟ್ಟು ನನಗೆ ಇನ್ಫೆಕ್ಷನ್ ಎಲ್ಲ ಆಗೋಗ್ಬಿಡುತ್ತೆ. ನನಗೆ ಸ್ವಲ್ಪ ನೀರು ಚೇಂಜ್ ಆದರೆ ಸಾಕು, ಗಂಟ್ಲಲ್ಲೆಲ್ಲ ಇನ್ಫೆಕ್ಷನ್ ಆಗಿ ಒಂಥರ ಆಗೋಗ್ಬಿಡುತ್ತೆ, ಕೋಲ್ಡ್ ಎಲ್ಲ ಆಗೋಗ್ಬಿಡುತ್ತೆ. ಅದರಿಂದ ನನಗೆ ಜಾಸ್ತಿ ವಿಡಿಯೋದಲ್ಲಿ ಮಾತಾಡೋದಕ್ಕೆ ಆಗಲ್ಲ. ಅದರಿಂದ ಸ್ವಲ್ಪ ನಿಧಾನವಾಗಿ ಮಾತಾಡ್ತಾ ಇದ್ದೀನಿ. ಅಂಡ್ ಇವಾಗ ಬಂದ್ಬಿಟ್ಟು ನಾವು ಕಬ್ಬನ್ ಪಾರ್ಕ್ ಹತ್ರ ಬಂದಿದ್ದೀವಿ, ಗೇಟ್ ಹತ್ರ. ಮಕ್ಕಳೆಲ್ಲರೂ ನೋಡಿ ಹಾಯ್ ಮಾಡ್ತಾ ಇದ್ದಾರೆ. ಅಂಡ್ ನೋಡಿ ಇವನು ಮಾತ್ರ ಯಾವ ಥರ ಇದ್ದಾನೆ. ನನ್ನ ಅಳಿಯ ಅಂತೂ ನನ್ನ ಹತ್ರ ಬರೋದಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಇವನು ನನ್ನ ಹತ್ರ ಬರೋದೇ ಇಲ್ಲ. ನಾನು ಎಷ್ಟು ಕೂಗಾಡ್ತೀನೋ ಬಾರೋ ಬಾರೋ ಅಂತ ಹೇಳಿದ್ರು ಬರೋದಿಲ್ಲ. ಯಾಕಂದ್ರೆ ಅವ್ರ ಅಜ್ಜಿ ಅವ್ರ ಮಾಮ ಅವರೆಲ್ಲರೂ ಅವನಿಗೆ ಎತ್ಕೊಂಡು ಪಾರ್ಕ್ ಸೈಡ್ ಎಲ್ಲ ಅವರು ಓಡಾಡ್ತಾ ಇರ್ತಾರೆ. ಅಲ್ಲಿ ಅವ್ರ ಮನೆ ಹತ್ರನೇ ಪಾರ್ಕ್ ಇರೋದಲ್ವಾ, ನಾನು ಲಾಸ್ಟ್ ಟೈಮ್ ಅವ್ರ ಊರಿಗೆ ಹೋದಾಗೆಲ್ಲ ತೋರಿಸಿದ್ದೀನಿ. ಅಲ್ಲಿ ಮನೆ ಹತ್ರನೇ ಪಾರ್ಕ್ ಇರೋದ್ರಿಂದ ಅವರು ಎತ್ಕೊಂಡು ಓಡಾಡಿ ರೂಢಿ ಚೆನ್ನಾಗಿ ಮಾಡ್ಕೊಬಿಟ್ಟಿದ್ದಾರೆ. ಬಟ್ ನಮ್ಮ ಹತ್ರ ಅವಾಗ ಅಷ್ಟೇ ಅಲ್ವಾ ನಾವು ಕಾಣಿಸೋದು. ಇನ್ನು ನನ್ನ ಹತ್ರ ಎಷ್ಟು ಕರೆದ್ರು, ನನ್ನ ಹತ್ರ ಆಗಲಿ ನಮ್ಮ ಅಮ್ಮ ಹತ್ರ ಆಗಲಿ ಅವ್ನು ಬರೋದೇ ಇಲ್ಲ. ಏನಿದ್ರೆ ಅವ್ರ ಅಪ್ಪ ಇರಬೇಕು, ಇಲ್ಲಾಂದ್ರೆ ಅವ್ರ ಅಮ್ಮ ಇರ್ಬೇಕು, ಇಬ್ಬರೇ. ಅವ್ರಿಬ್ರ ಹತ್ರನೇ ಚೆನ್ನಾಗಿ ಹೋಗ್ತಾನೆ, ನಮ್ಮ ಹತ್ರ ಅಂತೂ ಬರೋದೇ ಇಲ್ಲ. ಅಂಡ್ ಇವಾಗ ಗೇಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ. ಇನ್ನು ನಮ್ಮ ಅಣ್ಣ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಬರ್ತೀನಿ ಅಂತೇಳಿ ಹೋಗಿದ್ದಾರೆ. ಇನ್ನು ಅವ್ನು ಬರೋ ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತೇಳಿ ಒಳಗಡೆ ಹೋಗ್ತಾ ಇದೀವಿ. ಲಾಸ್ಟ್ ಟೈಮ್ ನಾವು ಈ ಕಡೆ ಗೇಟ್ ಇಂದ ಅಲ್ಲ ಫ್ರೆಂಡ್ಸ್ ಬಂದಿದ್ದು, ಇನ್ನೊಂದು ಗೇಟ್ ಇಂದ ಬಂದಿದ್ದು. ಬಟ್ ಇವತ್ತು ಅಲ್ಲಿ ಬಿಡ್ತಾ ಇಲ್ಲ, ಯಾಕಂದ್ರೆ ಕ್ಲೋಸ್ ಮಾಡ್ಬಿಟ್ಟಿದೀವಿ, ಈ ಕಡೆ ಬಿಡೋದಿಲ್ಲ.
ಇನ್ನೊಂದು ಗೇಟ್ ಕಡೆಯಿಂದ ಹೋಗಿ ಅಂತ ಹೇಳಿದ್ರು. ಅದರಿಂದ ನಮ್ಮಣ್ಣ ಕಾರ್ ಪಾರ್ಕಿಂಗ್ ಮಾಡಿ ಇನ್ನ ಒಳಗಡೆ ಬಂದ್ರು. ಇನ್ನ ನನ್ ಮಗ ಅಂತೂ ನಡೆಯೋದಕ್ಕಾಗಲ್ಲ, ಎತ್ಕೊ ಅಂತೇಳಿ ನಮ್ಮ ಅಮ್ಮನ ಹಿಂಸೆ ಮಾಡ್ಬಿಡ್ತಾ ಇದ್ದ. ಅದರಿಂದ ನಾನೇ ಸ್ವಲ್ಪ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ಇದು ಒಂದು ಸೆಂಟ್ರಲ್ ಲೈಬ್ರರಿ ಅಂತೆ ನೋಡಿ. ಒಳಗಡೆ ಏನ್ ನಾವು ಹೋಗಿಲ್ಲ, ಔಟ್ ಸೈಡ್ ಇಂದಾನೆ ನಾನು ವಿಡಿಯೋನ ಮಾಡ್ಕೊಳ್ತಾ ಇದೀನಿ. ಇನ್ನು ಮಕ್ಕಳನ್ನ ಕರ್ಕೊಂಡು ಒಳಗಡೆ ಹೋದ್ರೆ ತುಂಬಾ ಗಲಾಟೆ ಮಾಡ್ಬಿಡ್ತಾರೆ ಅಂತೇಳಿ ನಾವೇನು ಒಳಗಡೆ ಕರ್ಕೊಂಡು ಹೋಗಿಲ್ಲ. ಅಂಡ್ ಇಲ್ಲೇ ಎಲ್ಲ ನೋಡ್ತಾ ಇದೀವಿ. వాడు వాడు చిన్న పిల్లోడు కదా, దానికి నేను మర్చిపోతే ఇషిక అనకూడదు, అక్క అని పిల్లల్లా అని చెప్తా ఉన్నాడు వాడు. ఇషిక అని పిలిచేదా, అక్క అని పిలుస్తావా? ಇನ್ನು ನಾನು ನಿಕ್ಕಿ ನಮ್ಮ ಮೂವರು ನಿಂದೇನೆ ನಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಅಣ್ಣವರೆಲ್ಲರೂ ಮುಂದ್ಗಡೆ ಹೊರಟೋಗ್ತಾ ಇದಾರೆ. ನಿಧಾನವಾಗಿ ಮಾತಾಡ್ಕೊಂಡು ಹೋಗ್ತಾ ಇದೀವಿ. ಇನ್ನ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ತುಂಬಾ ಜನ ಈ ತರ ಬಾಟಲ್ಸ್ ಎಲ್ಲ ಮಾರ್ತಾ ಇದ್ರು. ನಾನು ಏನು ಅಂತ ಹೋಗಿ ಕೇಳ್ದೆ. ಇದು ಬಂದು ಜ್ಯೂಸ್ ಅಂತೆ. ಹಾಗೆ ನಡ್ಕೊಂಡು ಇಲ್ಲಿ ಬಾಲ್ ಭವನ್ ಹತ್ರ ಬಂದಿದೀವಿ. ಇಲ್ಲಿ ಎದುರುಗಡೆನೆ ಇಲ್ಲೆಲ್ಲ ಡಕ್ಸ್ ಎಲ್ಲ ಇರೋದ್ರಿಂದ ಮಕ್ಕಳೆಲ್ಲರೂ ಈ ಕಡೆ ಓಡ್ ಬಂದ್ಬಿಟ್ಟಿದ್ದಾರೆ. ಡಕ್ಸ್ ನೋಡೋಣ ಬಾ ಅಂತೇಳಿ. ನನ್ ಮಗಂತೂ ಇಲ್ಲಿ ಕಂಬಿಗಳ ಮಧ್ಯೆ ತಲೆ ಇಟ್ಬಿಟ್ಟು ಹೋಗ್ತಾ ಇದ್ದಾನೆ. ನನ್ಗೆ ಡಕ್ ಬೇಕು ಅಂತೇಳಿ ಹೇಳ್ತಾ ಇದ್ದೆ. ನಾನು ಇದ್ಕೊಂಡು ಬೇಡ ಬಾರೋ ಆಮೇಲೆ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡು ಬಂದೆ. ಅಂಡ್ ಇಲ್ಲಿ ಬಂದು ಎಂಟ್ರಿ ಫೀಸ್ ಎಲ್ಲ ಹಾಕಿದ್ದಾರೆ ನೋಡಿ. ಅಂಡ್ ಇದ್ರಲ್ಲೇ ಕೊಟ್ಟಿದ್ದಾರೆ ಮಕ್ಕಳಿಗೆಲ್ಲಾನು 20 ರುಪೀಸ್, ಇನ್ನು ಅಡಲ್ಟ್ಸ್ ಗೆ ಬಂದ್ಬಿಟ್ಟು 30 ರುಪೀಸ್ ಫೀಸ್ ಅಂತೇಳಿ. ಇನ್ನ ಬೋಟಿಂಗ್ ಇಲ್ಲಾಂದ್ರೆ ಟ್ರೈನ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ದೊಡ್ಡವ್ರಿಗೆ ಬಂದು 30 ರುಪೀಸ್, ಚಿಕ್ಕ ಮಕ್ಳಿಗೆ ಬಂದು 10 ರುಪೀಸ್ ಅಂತ ಹಾಕ್ಬಿಟ್ಟಿದ್ದಾರೆ. ಇನ್ನ ನಮ್ಮಣ್ಣ ಬಂದು ಟಿಕೆಟ್ ತಗೊಂಡ್ ಬರೋಣ ಅಂತೇಳಿ ಹೋಗಿದ್ದಾರೆ. ತುಂಬಾ ಜನನೂ ಇದ್ದಾರೆ ಫ್ರೆಂಡ್ಸ್ ಈ ಸಲ ಅಂತೂ. ಅಂಡ್ ನಾವು ಹೊರಗಡೆ ಎಲ್ಲ ನಿಂತ್ಕೊಂಡಿದೀವಿ ಗೇಟ್ ಹತ್ರ ಮಕ್ಕಳನ್ನ ಆಟ ಆಡಿಸ್ಕೊಂಡು. ಇನ್ನು ಕಬ್ಬನ್ ಪಾರ್ಕ್ ಗೆ ಬರೋದೇ ಬೋಟಿಂಗ್ ಮಾಡ್ಬೇಕು, ಹಾಗೆ ಟ್ರೈನ್ ಅಲ್ಲಿ ಓಡಾಡ್ಬೇಕು ಅಂತೇಳಿ. ತುಂಬಾ ಜನ ಅದಕ್ಕೆ ಅಂತಾನೆ ಬರ್ತಾರೆ. ನಾವು ಲಾಸ್ಟ್ ಟೈಮ್ ಅದಕ್ಕೆ ಅಂತಾನೆ ಬಂದಿದ್ದು. ಬಟ್ ತುಂಬಾ ಜನ ಇದ್ರಲ್ಲ, ಅವಾಗಂತೂ ಆಗಿಲ್ಲ. ಇವಾಗಾದ್ರೂ ಹೆಂಗಾದ್ರೂ ಮಾಡಿ ಹೋಗ್ಬಿಟ್ಟು ಬರೋಣ ಅಂತೇಳಿ ಅನ್ಕೊಂಡ್ವಿ. ಅದ್ರದ್ದು ಟಿಕೆಟ್ ಎಲ್ಲ ಫಸ್ಟ್ ಅಲ್ಲೇ ತಗೊಂಡ್ಬಿಡ್ಬೇಕು. ಇಲ್ಲಿ ಎಂಟ್ರಿ ಫೀಸ್ ಎಲ್ಲ ಇದೆಯಲ್ಲ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ವಾ ಗೇಟ್ ಹತ್ರನೇ ಆ ಟಿಕೆಟ್ ಕೌಂಟರ್ ಅಂತ ಎಲ್ಲ ಇರುತ್ತೆ. ಟಿಕೆಟ್ ತಗೊಂಡ್ಬೇಕು. ಮತ್ತೆ ಅಲ್ಲಿ ಮುಂದ್ಗಡೆ ಹೋದ್ಮೇಲೆ ಟಿಕೆಟ್ ಎಲ್ಲ ಸಿಗೋದಿಲ್ಲ ನಮ್ಗೆ. ಅದರಿಂದ ಫಸ್ಟ್ ಅಲ್ಲೇ ಆ ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಬರ್ಬೇಕು. సరే నా పిల్లలు కాదు పిల్లి ఇషికా పిల్లి 1 అవర్ అవుతుందంట. ఆడుకోవచ్చు కదండి. అడల్ట్ 4, చిల్డ్రన్ 4. చిల్డ్రన్ కి ಬೋಟಿಂಗ್ ఉంది, అడల్ట్ కి 4 ಬೋಟಿಂಗ್ ఉంది. అందరికి ಎಲ್ಲರಿಗೂ ಬೋಟಿಂಗ್ ಇದೆ ಅಂತ ಹೇಳಿ ಎಲ್ಲ ನಮ್ಮಣ್ಣ ಹೇಳ್ತಾ ಇದ್ದ. ಅದರದ್ದೇ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂಡ್ ಚಿಲ್ಡ್ರನ್ಸ್ ಗೆ ಮಾಮೂಲಿ 10 ರುಪೀಸ್ ಇರುತ್ತೆ. ಬೋಟಿಂಗ್ ಅಲ್ಲಿ ಆಗಿರ್ಬೋದು, ಟ್ರೈನ್ ಅಲ್ಲಿ ಆಗಿರ್ಬೋದು 10 ಇರುತ್ತೆ. ಇನ್ನ ದೊಡ್ಡವ್ರಿಗೆ 30 ರುಪೀಸ್ ಇರುತ್ತೆ ಅಷ್ಟೇ. ಇನ್ನ ಲಾಸ್ಟ್ ಟೈಮ್ ನೋಡೋದಾಗಿದ್ರೆ ತುಂಬಾ ಜನ ಇದ್ರು ನೋಡಿ. ಇವಾಗಂತೂ ಸ್ವಲ್ಪ ವೀಕೆಂಡ್ ಆಗಿರೋದ್ರಿಂದ ನಾರ್ಮಲ್ ಆಗಿ ಇಷ್ಟು ರಶ್ ಇದಾರೆ. ಅಂಡ್ ಇವಾಗ ಬಂದು ಕ್ರಿಸ್ಮಸ್ ಹಾಲಿಡೇಸ್ ಅಲ್ವಾ, ಅದರಿಂದ ಮಕ್ಕಳೆಲ್ಲರೂ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ಪಾರ್ಕ್ಗೆ. ಅಂಡ್ ನಾವು ಹಾಗೆ ಹೀಗೆ ಕರ್ಕೊಂಡ್ ಬರ್ತಾ ಇದೀವಿ. ಇನ್ನು ಡಿಸೆಂಬರ್ ಬಂದ್ರೆ ಸಾಕು, ಒಬ್ರಿಂದ ಒಬ್ರದ್ದು ಬರ್ತ್ಡೇ ಬರ್ತಾನೆ ಇರುತ್ತೆ. ಇನ್ನ ಫಸ್ಟ್ 25th ನನ್ನ ಮಗಂದು ಬರ್ತ್ಡೇ ಆಯ್ತು. ನಿಕ್ಕಿ ಬರ್ತ್ಡೇ ಆದ್ಮೇಲೆ ನಮ್ಮ ಅತ್ತಿಗೆ ಬರ್ತ್ಡೇ. ಇನ್ನ ನೆಕ್ಸ್ಟ್ ಇನ್ನ 2 ಡೇಸ್ ಬಿಟ್ಕೊಂಡು ಇನ್ನ ನಮ್ಮ ಮನೆಯವ್ರ ಬರ್ತ್ಡೇ ಬರುತ್ತೆ. ಇನ್ನ 31st ಡಿಸೆಂಬರ್ ಅವ್ರದ್ದು ಬರ್ತ್ಡೇ ಇರುತ್ತೆ. ಇನ್ನ ಫಸ್ಟ್ ಬಂದ್ಬಿಟ್ಟು ಜನವರಿ 1ರಿಂದ ಏನಾದ್ರು ಒಂದು ಬರ್ತಾನೆ ಇರುತ್ತೆ. ನಮ್ಮನೆಯವ್ರಿಗಂತೂ ನಾನು ಹೇಳ್ತಾನೆ ಇದ್ದೆ, ಏನ್ರಿ ಇಷ್ಟು ಬೇಗ 31st ಎಲ್ಲ ಹೊರಟು ಬಿಟ್ಟಿದ್ಯಾ, ಫಸ್ಟ್ ಆದ್ರೂ ಹುಟ್ಟಬಹುದಿತ್ತಲ್ವಾ, ನ್ಯೂ ಇಯರ್ ಆದ್ರೂ ಸೆಲೆಬ್ರೇಷನ್ ಮಾಡ್ಕೊಳ್ಬೋದು ಅಂತ ನಗ್ತಾ ಇರ್ತಾರೆ. ನಾವು ವರ್ಷ ಇದೇ ತರ ಕಿತ್ತಾಡ್ತಾನೆ ಇರ್ತೀವಿ. ಇನ್ನೊಂದೇ ಒಂದ್ ದಿನ ಇರೋದಕ್ಕಾಗಲ್ಲ ಹೊಟ್ಟೆಯಲ್ಲಿ. 1ನೇ ತಾರೀಕಾದ್ರೂ ಜನವರಿ 1 ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತೇಳಿ ನಾನು ಕೇಳ್ತಾನೆ. ನಮ್ಮ ಮನೆಯವ್ರು ಒಂದ್ ಡೈಲಾಗ್ ನ ಬಿಟ್ಟು ಬಿಡ್ತಾರೆ. ಏನ್ ಮಾಡಕ್ಕಾಗುತ್ತೆ, ದೇವ್ರು ಕೊಟ್ಟಿದ್ ಜನ್ಮ, ಏನ್ ಮಾಡೋದಕ್ಕೂ ಆಗಲ್ಲ. ಯಾರ್ಯಾರು ಯಾವಾಗ ಹುಟ್ಟಬೇಕು, ಯಾವಾಗ ಸಾಯ್ಬೇಕು ಅಂತ ದೇವರು ಎಲ್ಲ ನಿರ್ಣಯ ಮಾಡ್ಬಿಟ್ಟಿರ್ತಾರೆ. ನಾವು ಅದನ್ನ ಪಾಲಿಸ್ಬೇಕಷ್ಟೇ ಅಂತ ಹೇಳ್ತಾ ಇರ್ತಾರೆ. ಸರಿ ಬಿಡು ಅಂತೇಳಿ ನಾನು ಸುಮ್ನೆ ಆಗೋಗ್ಬಿಡ್ತೀನಿ. ಇನ್ನೇನ್ ಮಾತಾಡೋದಕ್ಕೂ ಹೋಗಲ್ಲ. ಇನ್ನ ನೆಕ್ಸ್ಟ್ ನಮ್ಮ ಮಕ್ಕಳನ್ನೆಲ್ಲ ಆಟ ಆಡಕ್ ಬಿಟ್ಟಿದೀವಿ. ಇನ್ನ ನಾವು ಬಂದು ಇನ್ನೊಂದ್ ಕಡೆ ಕುತ್ಕೊಂಡು ಪಾಪ್ಕಾರ್ನ್ ಎಲ್ಲ ತಿನ್ಕೊಂಡು
ಮಕ್ಕಳನ್ನ ನನ್ನ ಅಳಿಯನ ಆಟ ಆಡಿಸ್ಕೊಳ್ತಾ ಇದೀವಿ. ಇವನಂತೂ ಸಿಕ್ಕಾಪಟ್ಟೆ ಅಳ್ತಾ ಇದ್ದ ಹೊಟ್ಟೆ ಹಸುಗೇನೋ. ಸ್ವಲ್ಪ ಹೊತ್ತು ಹಾಲನ್ನ ಕುಡಿಸ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನಿಂತ್ಕೊಂಡ್ ಬಿಟ್ಟಿದ್ವಿ ನಾವೆಲ್ಲರೂ. ಇನ್ನ ಒಂದು ಹೇಳ್ಬೇಕು, ಇನ್ನ 31st ಬಂದ್ಬಿಟ್ಟು ವೈಕುಂಠ ಏಕಾದಶಿ ಅಂತೂ ಬಂದೇ ಬಿಡ್ತು. ವರ್ಷನೂ ಅಷ್ಟೇ ಉಪವಾಸ ಇದ್ದು ವೈಕುಂಠ ಏಕಾದಶಿನ ಆಚರಣೆನ ಮಾಡ್ತೀವಿ. ನೀವ್ ಯಾವ ತರ ಮಾಡ್ತೀರಾ ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿ ವರ್ಷನೂ ಅಷ್ಟೇ ವೈಕುಂಠ ಏಕಾದಶಿ ದಿನ ಉಪವಾಸ ಇದ್ದು ಮನೇಲೆಲ್ಲ ಪೂಜೆನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಇನ್ನು ಮಕ್ಕಳಲ್ಲೆಲ್ಲಾನು ಆಟ ಆಡ್ಕೊಂಡ್ ಬಂದ್ರು. ನಾವಿಲ್ಲಿ ಟ್ರೈನ್ಗೆ ಹೋಗೋಣ ಅಂತೇಳಿ ಕರ್ಕೊಂಡ್ ಬಂದಿದೀವಿ. ಇಲ್ಲಿ ಫಸ್ಟ್ ಹೇಳಿದ್ರು 1 hour ಆಗುತ್ತೆ ಅಂತೇಳಿ. ನಾವ್ ಅಲ್ಲಿ ಎಲ್ಲ 1 hour ಅಲ್ಲೇ ಮಕ್ಕಳನ್ನ ಆಟ ಆಡಿಸ್ಕೊಂಡು ಇಲ್ಲಿ ಟ್ರೈನ್ ಹತ್ರ ಬಂದು ನಿಂತ್ಕೊಂಡಿದೀವಿ. ತುಂಬಾ ಅಂದ್ರೆ ತುಂಬಾ ಜನ ಇದ್ರು ಫ್ರೆಂಡ್ಸ್. ಮೊದ್ಲು ಇಲ್ಲಿ ಟ್ರೈನ್ಗೆ ಹೋಗ್ಬೇಕು ಅಂದ್ರೆ ಅಷ್ಟೊಂದ್ ಜನ ಇರ್ತಾ ಇರ್ಲಿಲ್ವಂತೆ. ಇವಾಗಂತೂ ಸಿಕ್ಕಾಪಟ್ಟೆ ಜನ ಆಗೋಗ್ಬಿಟ್ಟಿದ್ದಾರೆ. ನನ್ನ ಅಳಿಯ ಅಂತೂ ತುಂಬಾನೇ ಹೇಳ್ತಾ ಇದ್ದ. ಅವ್ನಿಗೆ ಹೊಟ್ಟೆ ಹಸುವಾಗ ಏನೋ ಗೊತ್ತಿಲ್ಲ, ತುಂಬಾನೇ ಹೇಳ್ತಾ ಇದ್ದ. ಹಾಲು ಕುಡಿಸಿದ್ರು ಅಷ್ಟೇ ತುಂಬಾ ಹೇಳ್ತಾ ಇದ್ದ. ಇನ್ನೇನ್ ಮಾಡಕ್ಕಾಗಲ್ಲ, ಸ್ವಲ್ಪ ಹೊತ್ತು ಮುಂದೆ ಹೋಗೋಣ ಟ್ರೈನ್ ನೋಡಿಸ್ಕೊಂಡು ಹಾಗೆ ಈಗ ನೋಡಿಸ್ಕೊಂಡು ಇನ್ನ ಬಂದೇ ಬಿಟ್ವಿ. 1.5 hour ನಿಂತಿದ್ರು ಜನ ಅನ್ನೋದ್ ಖಾಲಿನೇ ಆಗ್ತಾ ಇರ್ಲಿಲ್ಲ. ಆಗೋ ಈಗೋ ಬಂದ್ವಿ. ಇನ್ನ ಟ್ರೈನ್ ಒಳಗಡೆ ಕುತ್ಕೊಳ್ಳೋದೊಂದೇ ಬಾಕಿ. ಇನ್ನು ನಾವು ಪಾರ್ಕ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ಯಾವ್ದೇ ಅಂಗಡಿಗಳು ಸಿಗೋದಿಲ್ಲ. ಮನೆಯಿಂದಾನೇ ನಾವೇನಾದ್ರೂ ಮಾಡ್ಕೊಂಡ್ ಬಂದಿರ್ಬೇಕು, ಇಲ್ಲಾಂದ್ರೆ ಸ್ನಾಕ್ಸ್ ಏನಾದ್ರೂ ತಂದಿರ್ಬೇಕು. ಯಾಕಂದ್ರೆ ಮಕ್ಕಳು ಹೊಟ್ಟೆ ಹಸ್ಕೊಂಡಿರೋದಿಲ್ಲ. ಏನಾದ್ರೂ ಒಂದು ಸ್ನಾಕ್ಸ್ ಫ್ರೂಟ್ಸ್ ಕೊಡ್ತಾ ಇದ್ರೆ ಅವ್ರಿಗೂ ಹೊಟ್ಟೆ ತುಂಬ್ದಂಗಿರುತ್ತೆ. ನಾನ್ ಬ್ಯಾಗ್ ತುಂಬಾ ಹಾಕೊಂಡ್ ಬಂದಿದ್ದೆ ಮಕ್ಳಿಗೆ ಕೊಡೋದಕ್ಕೆ. ನೋಡಿ ಅಲ್ಲಿ ಬ್ಲಾಕ್ ಬ್ಯಾಗ್ ಇದೆಯಲ್ಲ, ಅದ್ರ ತುಂಬಾ ಫ್ರೂಟ್ಸ್ ಅಂತೆ, ತಿಂಡಿ ಅಂತೆ, ಸ್ನಾಕ್ಸ್ ಅಂತೆ ಅದು ಇದು ಹಾಕೊಂಡ್ ಬಂದ್ಬಿಟ್ಟಿದೆ. ಅವ್ರು ಕೇಳ್ದಾಗೆಲ್ಲ ಕೊಡ್ತಾನೆ ಇದ್ದೆ, ಬಿಸ್ಕೆಟ್ಸ್ ಅದು ಇದು ಎಲ್ಲಾನು. ಯಾಕಂದ್ರೆ ಮಕ್ಳು ಹೊಟ್ಟೆ ಇಸ್ಕೊಂಡು ಇರೋದಿಲ್ಲ ಅಲ್ವಾ, ಅವ್ರಿಗೆ ನೋಡ್ಕೊಳ್ಬೇಕು ನಾವು. ನಮ್ ಸೈಡ್ಗೆ ಇಟ್ರು ಮಕ್ಕಳನ್ನ ನೋಡ್ಕೊಳ್ಬೇಕು ನಾವು. ಅದರಿಂದ ಸ್ನಾಕ್ಸ್ ಎಲ್ಲ ತಂದಿದ್ದೆ ಅಲ್ಲ, ಅವನಂತೂ ನನ್ನ ಅಳಿಯ ಅಳ್ತಾನೆ ಇದ್ದ. ಏನಾದ್ರು ತಿನ್ನಿಸ್ಬೇಕು ಅಂತೇಳಿ ನಾನೊಂದು ಬನಾನಾ ಕೊಟ್ರೆ ಅವ್ನು ಬೇಗ ತಿನ್ಬಿಟ್ಟಿದ್ದ. ಇನ್ನೆಲ್ಲರೂ ಬಂದು ಟ್ರೈನಲ್ಲಿ ಕುತ್ಕೊಂಡು ಫುಲ್ ಎಂಜಾಯ್ ಮಾಡ್ಬಿಟ್ವಿ. ಟ್ರೈನಲ್ಲೆಲ್ಲ ಸುತ್ತಾಡಿದ್ದಾಯ್ತು ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ಬೋಟಿಂಗ್ ಹತ್ರ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಲೇಟ್ ಆಯ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೊರಟಿದ್ದಿಲ್ಗೆ. ಅಷ್ಟೇ ಬೆಳಗ್ಗೆನೆ ಹೊರಟಿದ್ರು ಸ್ವಲ್ಪ ಚೆನ್ನಾಗಿರ್ತಾ ಇತ್ತೇನೋ, ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು. ಇನ್ನು ನಾವು ಹೊರಟಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಎಲ್ಲ ವೇಸ್ಟ್ ಆಗೋಗ್ಬಿಡ್ತು ನಮ್ಗಂತೂ. ಯಾಕಂದ್ರೆ ನಾವು ಮನೆ ಬಿಟ್ಟಿದ್ದೆ 2 ಗಂಟೆ, ಇಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಕಬ್ಬನ್ ಪಾರ್ಕ್ಗೆ 3 ಗಂಟೆ ಆಗೋಯ್ತು. 1 hour ಜರ್ನಿ. ಇನ್ನ ಇಲ್ಲಿ ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ನೋಡಿ ನಾವ್ ಇವಾಗ ಬೋಟಿಂಗ್ ಹತ್ರ ಬಂದಿದ್ದು 5 o'clockಗೆ ಬಂದಿದ್ದೀವಿ. ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಸರಿಯಾಗಿ ಒಳಗಡೆ ಕೊಲಂಬಸ್ ಅಂತೆ, ಬ್ರೇಕ್ ಡ್ಯಾನ್ಸ್ ಅಂತೆ, ಇನ್ನು ಬೇರೆ ಎಲ್ಲ ಇತ್ತು. ಅದ್ರಲ್ಲಿ ಆಟ ಆಡ್ಬೇಕು ಅಂತ ಅನ್ಕೊಂಡ್ರು ಮಕ್ಕಳೆಲ್ಲನು. ಬಟ್ ಆಗಿಲ್ಲ, ಟೈಮ್ ಆಗೋಗ್ಬಿಡ್ತಾ ಇತ್ತಲ್ಲ. ಕತ್ಲಾದ್ರೆ ಕ್ಲೋಸ್ ಮಾಡ್ಬಿಡ್ತಾರೆ. 6:30ಗೆ ಕ್ಲೋಸ್ ಅಂತ ಹೇಳ್ತಾ ಇದ್ರು. ಅದರಿಂದ ಸ್ವಲ್ಪ ಬೇಗನೆ ಆಟ ಆಡ್ಸ್ಕೊಂಡು ಹೋಗೋಣ ಅಂತೇಳಿ ಒಳಗಡೆ ಬಂದ್ವಿ. ಇನ್ನ ಇಲ್ಲಿ ಇವಾಗ ಬೋಟಿಂಗ್ ಮಾಡ್ಸೋಣ ಅಂತೇಳಿ ಕರ್ಕೊಂಡ್ ಬಂದಿದ್ದೀವಿ. ಇಲ್ಲೂ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಜನ ಇದ್ರು. ಅಂಡ್ ಹಾಗೋ ಹೀಗೋ ಸ್ವಲ್ಪ ಮುಂದ್ಗಡೆ ಬಂದ್ಬಿಟ್ವಿ. ಇನ್ನೇನು ಒಂದು 10-12 ಜನ ಆದ್ರೆ ನಾವು ನೆಕ್ಸ್ಟ್ ಹೋಗಿ ಕುತ್ಕೊಳ್ಬೇಕು. ಅಷ್ಟ ಹತ್ರ ಬಂದ್ಬಿಟ್ಟಿದ್ವಿ. ಏನೋ ಒಂಥರ ಖುಷಿ ಆಗ್ಬಿಡುತ್ತೆ. ಮೈನ್ ಬರೋದೇ ಕಬ್ಬನ್ ಪಾರ್ಕ್ಗೆ. ಮೈನ್ ಇದು ಬೋಟಿಂಗ್ ಮಾಡ್ಬೇಕು, ಟ್ರೈನಲ್ಲಿ ಹೋಗ್ಬೇಕು ಮಕ್ಕಳನ್ನ ಕರ್ಕೊಂಡು ಅಂತೇಳಿ ಖುಷಿಯಿಂದ ಬರ್ತಾ ಇರ್ತಾರೆ. ಅಂಡ್ ನಾವು ಅಷ್ಟೇ ಇವತ್ತು ಹೆಂಗಿದ್ರು ವೀಕೆಂಡ್ ಅಲ್ವಾ, ಮಕ್ಕಳನ್ನ ಕರ್ಕೊಂಡು ಬರೋಣ ಅಂತೇಳಿ ಎಲ್ಲ ಇಲ್ಲಿಗೆ ಬಂದಿದ್ವಿ. ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಿದ್ವಿ. ಅಂಡ್ ಇನ್ನ ಒಂದು ಮೈನ್ ಥಿಂಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು. ನಾನೊಂದು ವಿಷಯನ ಹೇಳ್ತೀನಿ. ಅದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಎಷ್ಟು ಜನಕ್ಕೆ ಅರ್ಥ ಆಗಲ್ವೋ ಗೊತ್ತಿಲ್ಲ.
ಇವಾಗ ಫೋಟೋಸು ವಿಡಿಯೋಸ್ನೆಲ್ಲ ತಗೊಳ್ತಾ ಇದೀವಲ್ಲ, ಏನು ಯೂಸ್ ನಿಮ್ಗೆ ಅಂತ ಕೆಲವರು ಕೇಳ್ತಾ ಇದ್ರು. ಏನ್ ಯೂಸ್ ಇದೆ ಏನ್ ಯೂಸ್ ಇಲ್ಲ ಅನ್ನೋದು ಸೈಡ್ಗೆ ಇಟ್ರೆ, ಇನ್ನ ಮೈನ್ ಥಿಂಗ್ ನಾನು ಹೇಳೋದು ಇಷ್ಟಪಡ್ತೀನಿ. ಮೈನ್ ಆಗಿ ನಾವು ಒಂದು ವಿಡಿಯೋನ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀವಿ. ಒಳ್ಳೆ ರೀತಿಯಲ್ಲೇ ನಾವು ನಡ್ಕೊಳ್ಬೇಕೆ ಹೊತ್ತು, ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಳ್ಳೋದಾಗಿರ್ಲಿ, ಒಳ್ಳೇದಾಗಿ ನಾವು ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೇಕೆ ಹೊತ್ತು ಬೇರೆ ಯಾವ ಉದ್ದೇಶನ ಇಟ್ಕೊಂಡು ಕೆಟ್ಟ ರೀತಿಯಲ್ಲಿ ನಾವು ವಿಡಿಯೋಸ್ನ ಶೂಟ್ ಮಾಡ್ಕೊಳ್ಬಾರ್ದು. ಮೈನ್ ಥಿಂಗ್ ಅದು. ಯಾವುದೇ ಕೆಟ್ಟ ಉದ್ದೇಶನ ಇಟ್ಕೊಂಡು ನಾವು ವಿಡಿಯೋಸ್ನ ಶೂಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಬಾರ್ದು. ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ಲಕ್ಷಾನುಗಟ್ಟಲೆ ದುಡ್ಡು ಬರುತ್ತೆ ಅಂತ ಮೈನ್ ಥಿಂಗ್ ಅದನ್ನು ಇಟ್ಕೊಳ್ಬಾರ್ದು. ಯಾಕಂದ್ರೆ ಪ್ರತಿಯೊಂದು ವಿಡಿಯೋಸು ನಮ್ಮ ಮೆಮೊರಿ ಇದ್ದಂಗೆ ಹೊತ್ತು ಬೇರೆ ಇನ್ನೇನು ಇಲ್ಲ. ಇವತ್ತಲ್ಲ ನಾಳೆ ನಾವು ಮಾಡಿರೋ ತಕ್ಕನಂಗೆ, ಕೆಲ್ಸದ ತಕ್ಕನಂಗೆ ನಮಗೆ ಒಂದಲ್ಲ ಒಂದಿನ ಅಮೌಂಟ್ ಬರುತ್ತೆ. ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಒಂದಲ್ಲ ಒಂದಿನ ಅಮೌಂಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಅದು ಒಳ್ಳೆ ರೀತಿಯಲ್ಲಿ ನಾವು ನಡ್ಕೊಳ್ಬೇಕೆ ಹೊತ್ತು ಬೇರೆ ಯಾವ ಉದ್ದೇಶನ ಇಟ್ಕೊಂಡು ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬಾರ್ದು. ಅದು ಮೈಂಡಲ್ಲಿ ಇಟ್ಕೊಳ್ಳಿ ಸಾಕು. ಇದರಿಂದ ಏನ್ ಯೂಸ್ ಅಂತ ಕೇಳೋದಾಗಿದ್ರೆ, ನನ್ನ ಪ್ರಕಾರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಿಂದ ನಮಗೆ ಒಳ್ಳೆ ಹೆಸರು ಅನ್ನೋದು ನಮಗೆ ಸಿಗುತ್ತೆ. 4 ಜನದ ಮುಂದೆ ಹೋದ್ರುನು ಒಳ್ಳೆ ರೀತಿಯಲ್ಲಿ ಇವರು ವಿಡಿಯೋಸ್ನ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಇರುತ್ತೆ ಇವ್ರ ವಿಡಿಯೋಸ್ ಅಂತ 4 ಜನದ ಬಾಯಲ್ಲಿ ಹೇಳ್ತಾರೆ. ಅಷ್ಟು ಸಾಕು ನಮಗೆ ಈ ಲೈಫಲ್ಲಿ ಅಂತ ಅನ್ನಿಸ್ಬಿಡುತ್ತೆ. ಅದು ನಾವು ಮೈಂಡಲ್ಲಿ ಇಟ್ಕೊಳ್ಬೇಕು. ಆದ್ರಿಂದ ನಾನು ವಿಡಿಯೋಸ್ನ ಸ್ಟಾರ್ಟ್ ಮಾಡಿದೆ. ಇವತ್ತಲ್ಲ, ನಮ್ಮ ಮಕ್ಕಳಾಗಿರ್ಲಿ, ನಮ್ಮ ಮೊಮ್ಮಕ್ಕಳಾಗಿರ್ಲಿ, ಈ ವಿಡಿಯೋಸ್ನ ನೋಡಿದ್ರೆ ಅವರು ಒಂಥರ ಖುಷಿ ಪಡ್ಬೇಕು ಅನ್ನೋ ರೀತಿಯಲ್ಲಿ ನಾನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೊತ್ತು ಇನ್ಯಾವ ಉದ್ದೇಶನೂ ನನಗಿಲ್ಲ. ಯಾಕಂದ್ರೆ ನಾವು ಕಷ್ಟಪಟ್ಟಂಗೆ ನಮಗೆ ಪ್ರತಿಫಲ ಅನ್ನೋದು ಸಿಗುತ್ತೆ. ಇವತ್ತಲ್ಲ ನಾಳೆ ವೇಟ್ ಮಾಡ್ಬೇಕಷ್ಟೇ. ತಾಳ್ಮೆಯಿಂದ ನಾವು ಎಷ್ಟಿರ್ತೀವೋ ಅಷ್ಟೇ ಒಳ್ಳೇದು ಅಂತ ನನ್ನ ಅನಿಸಿಕೆ. ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಇವತ್ತೆಲ್ಲ ಎಂಜಾಯ್ ಮಾಡ್ಕೊಂಡು ಇನ್ನೇನು ಮನೆ ಕಡೆ ಹೊರಡ್ತಾ ಇದ್ದೀವಿ. ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಾಯ್.